ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಏನು ಮಾಹಿತಿ ಕೊಡ್ತಾ ಇದ್ದೀನಿ ಅಂತಂದ್ರೆ ಈಗ ನಮ್ಮ ವಿದ್ಯಾರ್ಥಿಗಳು ಆ್ಯನ್ಯುವಲ್ ಎಕ್ಸಾಮನ್ನು ತಯಾರಿ ಮಾಡ್ಕೊತಾ ಇದ್ದೀರಿ. ಸೊ ಆ್ಯನ್ಯುವಲ್ ಎಕ್ಸಾಮ್ ತಯಾರಿ ಮಾಡ್ಕೊಳ್ಬೇಕಾದ್ರೆ ಒಂದು ಸಣ್ಣ ಸಣ್ಣ ಡೌಟ್ಗಳು ನಿಮ್ಮಲ್ಲಿ ಇರ್ತವೆ. ನೀವು ನನಗೆ ಕಾಮೆಂಟ್ ಹಾಕಿರ್ತೀರಿ. ಸೊ ಆ ಕಾಮೆಂಟ್ಗಳಿಗೆ ನಾನು ಉತ್ತರನ ಕೊಡ್ತೇನೆ. ಈ ವಿಡಿಯೋದಲ್ಲಿ ಏನು ಮಾಹಿತಿ ಕೊಡ್ತಾ ಇರೋದು ಅಂತಂದರೆ ಪಾಸಿಂಗ್ ಎಷ್ಟಿರುತ್ತೆ, ಈ ಆ್ಯನ್ಯುವಲ್ ಎಕ್ಸಾಮಲ್ಲಿ ಮಿನಿಮಮ್ ಪಾಸಿಂಗ್ ಮಾರ್ಕ್ಸ್ ಎಷ್ಟು, ಯಾವ್ಯಾವ ಸಬ್ಜೆಕ್ಟಿಗೆ ಯಾವ್ಯಾವ ಕೋರ್ಸಿಗೆ ಎಷ್ಟು ಪಾಸಿಂಗ್ ಇರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಅಭ್ಯರ್ಥಿಗಳೇ, ನಮ್ಮ ಚಾನಲ್ ನೀವು ನೋಡ್ತಾ ಇದ್ದೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಇಂಥ ಅಪ್ಡೇಟ್ಗಳನ್ನು ಕಂಟಿನ್ಯೂಸ್ ಆಗಿ ಮಾಡ್ತಿರ್ತೇನೆ. ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಬೇಗ ನಿಮಗೆ ವಿಡಿಯೋಗಳು ಬಂದು ರೀಚ್ ಆಗ್ತವೆ. ಸಬ್ಸ್ಕ್ರಿಪ್ಷನ್ ಫ್ರೀ ಇದೆ. ಜೊತೆಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಚಾನಲ್ನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಹಾಗಾದರೆ ನಾನು ಇವಾಗ ಯಾವ್ಯಾವ ಸಬ್ಜೆಕ್ಟಿಗೆ ಪಾಸಿಂಗ್ ಎಷ್ಟಿದೆ ಅನ್ನೋದನ್ನು ಕೂಡ ಮಾಹಿತಿನ ಲಿಸ್ಟನ್ನು ತೊಗೊಂಡಿದ್ದೇನೆ. ಅದನ್ನು ಮಾಹಿತಿ ಕೊಡ್ತಾ ಹೋಗ್ತೇನೆ. ಸೊ ಇಲ್ಲಿ ಫಸ್ಟ್ಗೆ ನಾನು ಮಾತಾಡೋದು ಯಾವುದಂತಂದರೆ ಫಸ್ಟ್ ಇಯರ್ ವಿದ್ಯಾರ್ಥಿಗಳಿಗೆ ಏನಿರುತ್ತೆ, ಎಲ್ಲ ಕಾಮನ್ ಆಗಿ ಸಬ್ಜೆಕ್ಟ್ ಇರ್ತಾವೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಇಂಗ್ಲೀಷ್ ಇರ್ತವೆ. 4 ಸಬ್ಜೆಕ್ಟಿಗೆ ಏನಪ್ಪ ಅಂತಂದರೆ 100 ಮಾರ್ಕ್ಸಿಗೆ ಎಕ್ಸಾಮ್ ಬರೀತೀರಿ. ನೀವು ಇಲ್ಲಿ 100 ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ. ಸೊ ಈ 100 ಮಾರ್ಕ್ಸಿಗೆ ಎಕ್ಸಾಮಿಗೆ ಎಷ್ಟು ತೊಗೋಬೇಕಂತಂದರೆ ಮಿನಿಮಮ್ 35 ತೊಗೊಳ್ಳೇಬೇಕು. 34 ಬಿದ್ದರೆ ಫೇಲು. ಅಥವಾ ಭಾಳಷ್ಟು ನೀವು ಅನ್ಕೊಂಡಿರ್ತೀರ 3 ಒಳ್ಳೆ ಮಾರ್ಕ್ಸ್ ಬಿದ್ದು, ಓಕೆ 3 ಸಬ್ಜೆಕ್ಟಲ್ಲಿ ಏನಾಗಿದೆ, ನನಗೆ 70 ಬಿದ್ದಿದೆ. 70 × 3 ಒಂದು ಸಬ್ಜೆಕ್ಟಲ್ಲಿ 34 ಬಿದ್ದಿದೆ. ಪಾಸ್ ಮಾಡ್ತಾರಾ? ಮಾಡೋದಿಲ್ಲ ರೀ, ಫೇಲ್ ಮಾಡಿ ಒಗೆದು ಬಿಡ್ತಾರೆ ನಿಮಗೆ. ಇಲ್ಲಿ ನಿಮಗೆ 3 ಸಬ್ಜೆಕ್ಟ್ ಪಾಸ್ ಆಗಿ 1 ಸಬ್ಜೆಕ್ಟ್ ಫೇಲ್ ಆಗಿದ್ದರೆ ಪಾಸ್ ಮಾಡೋದಿಲ್ಲ. 3 ಸಬ್ಜೆಕ್ಟಲ್ಲಿ ಒಳ್ಳೆ ಮಾರ್ಕ್ಸ್ ಬಂದಿದೆ, ಆದರೆ 1 ಸಬ್ಜೆಕ್ಟಲ್ಲಿ 1 ಮಾರ್ಕ್ಸ್ ಮಾತ್ರ ಬರಬೇಕಿತ್ತು, ಪಾಸ್ ಮಾಡ್ತಾರಾ? ಮಾಡೋಂಗಿಲ್ಲ. ಇಲ್ಲಿ ಗ್ರೇಸ್ ಮಾರ್ಕ್ಸ್ ಕೊಡೋಂಗಿಲ್ಲ. ಆಯಿತಾ? ಫಸ್ಟ್ ಇಯರ್ ಮುಗೀತು. ಈಗ ಸೆಕೆಂಡ್ ಇಯರ್ ಹೋಗ್ತೀನಿ. ಇವಾಗ ಸೆಕೆಂಡ್ ಇಯರ್ DMLT ಒಳಗಡೆ ಇಲ್ಲಿ ನೋಡಿ ಕಂಬೈನ್ ಸಬ್ಜೆಕ್ಟ್ ಇರ್ತಾವೆ. ಅನಾಟಮಿ, ಫಿಸಿಯಾಲಜಿ 50 ಮಾರ್ಕ್ಸಿನ ಕುಡಿಸಿ 100 ಮಾರ್ಕ್ಸಿಗೆ ಎಕ್ಸಾಮ್ ಬರೀಬೇಕು. 50-50ಗೆ 2 ಎಕ್ಸಾಮ್ 100 ಮಾರ್ಕ್ಸಿಗೆ ಬರೀಬೇಕು. ಸೊ ಇಲ್ಲಿ ಭಾಳ ಜನ ಕೇಳ್ತಿರೋದಂದರೆ, ನಾನು ಅನಾಟಮಿ ಫಿಸಿಯಾಲಜಿಯಲ್ಲಿ ನಾನೀಗ ಏನು ಮಾಡ್ತೀನಪ್ಪ ಅಂತಂದರೆ, ಅನಾಟಮಿ ಫಿಸಿಯಾಲಜಿ ಒಳಗಡೆ ನಾನು ಇಲ್ಲಿ ಇದಕ್ಕೆ ಕಡಿಮೆ ತೊಗೊಂಡಿದ್ದೀನಿ, ಇದಕ್ಕೆ ಜಾಸ್ತಿ ತೊಗೊಂಡ್ಬಿಡ್ತೀನಿ. ಸೊ ಅನಾಟಮಿಯಲ್ಲಿ ನಾನು ಇನ್ ಕೇಸ್ ಆಫ್ 2 ಮಾರ್ಕ್ಸ್ ತೊಗೊಂಡಿದ್ದೀನಿ, ಫಿಸಿಯಾಲಜಿಯಲ್ಲಿ ನಾನು 40 ಮಾರ್ಕ್ಸ್ ತೊಗೊಂಡಿದ್ದೀನಿ, ಫೇಲಾ ಅಂತ ಅಂದ್ಕೊಂಡಿದ್ರೆ ಇಲ್ಲ. ಆ್ಯಸ್ ಪರ್ ದ ಬೋರ್ಡ್ ಅವ್ರ ಪ್ರಕಾರ ಅನಾಟಮಿ ಫಿಸಿಯಾಲಜಿ 2 ಕೂಡಿ ನೀವು 35 ತೊಗೋಬೇಕು. ಸಬ್ಜೆಕ್ಟ್ ಬೇರೆ ಪಾಸಿಂಗ್ ಮಾರ್ಕ್ಸ್ ಇಲ್ಲ. ಅನಾಟಮಿಗೆ ಬೇರೆ ಪಾಸಿಂಗ್ ಮಾರ್ಕ್ಸು, ಫಿಸಿಯಾಲಜಿಗೆ ಬೇರೆ ಪಾಸಿಂಗ್ ಮಾರ್ಕ್ಸ್ ಇಲ್ಲ. 2 ಕೂಡಿ 35. ಉದಾಹರಣೆಗೆ ನೀವು ಇಲ್ಲಿ ನೋಡ್ಕೋಬೋದು, 2 ಕೂಡಿ 35 ಹೆಂಗೆ ಸರ್? ಸೊ ಇದಕ್ಕೆ 18 ಬೀಳಬೇಕಾ? ಆ ಥರನೂ ಇವರು ಗೈಡ್ಲೈನ್ಸ್ ಇಲ್ಲಿಲ್ಲ. 2 ಕೂಡಿ 35 ಆಗಬೇಕು ಅಷ್ಟೇ. ನೆನಪಿಟ್ಕೊಳ್ಳಿ, 2 ಕೂಡಿ 35 ಆಗಬೇಕು. ಆಮೇಲೆ ಬಯೋಕೆಮಿಸ್ಟ್ರಿ, ಪ್ಯಾಥಾಲಜಿ, ಮೈಕ್ರೋಬಯಾಲಜಿಗೆ ನೀವು 35 ತೊಗೊಂಡು ಪಾಸ್ ಆಗಬೇಕು. ಪ್ರತಿ ಸಬ್ಜೆಕ್ಟಿಗೆ 35 ಇದೆ. ನೆಕ್ಸ್ಟ್ ಥರ್ಡ್ ಇಯರಲ್ಲಿ ಕೂಡ ಪ್ರತಿ ಸಬ್ಜೆಕ್ಟಿಗೆ 35 ತೊಗೊಂಡು ಪಾಸ್ ಆಗಬೇಕು. DHಲ್ಲಿ ಕೂಡ ಹಾಗೆ ಪ್ರತಿ ಸಬ್ಜೆಕ್ಟಲ್ಲಿ ಕೂಡ 35 ತೊಗೊಂಡು ಪಾಸ್ ಆಗಬೇಕು. ನೆಕ್ಸ್ಟ್ ನಾನು ಕಂಬೈನ್ ಇರುವಂಥ ಸಬ್ಜೆಕ್ಟ್ ಹೋಗ್ತೀನಿ. ಯಾವುದು? ಈ DMIT ಇರ್ಬೋದು. DMITಲಿ ಕೂಡ ಹಾಗೆ. ಇಲ್ಲಿ ಕಂಬೈನ್ ಏನು ಜಾಸ್ತಿ ಇಲ್ಲ, ಕಂಬೈನ್ ಇಲ್ಲ. ಇಲ್ಲಿ ಕೂಡ ಏನಪ್ಪ ಅಂದರೆ 35 ತೊಗೊಂಡೇ ಪಾಸ್ ಆಗಬೇಕು. ನೆಕ್ಸ್ಟ್ ಇಲ್ಲಿ OT ಟೆಕ್ನಿಷಿಯನ್ ಭಾಳ ಕನ್ಫ್ಯೂಷನ್ ಇರುವಂಥದ್ದು. OT ವಿದ್ಯಾರ್ಥಿಗಳು 3 ಸಬ್ಜೆಕ್ಟ್ ಕೊಡಿಸಿದಾವೆ. ಸೊ ಇಲ್ಲಿ ನೋಡಿ 3 ಸಬ್ಜೆಕ್ಟ್ ಆದರೂ ಬಯೋಕೆಮಿಸ್ಟ್ರಿ 40 ಮಾರ್ಕ್ಸು, ಅಪ್ಲೈಡ್ ಫಾರ್ಮಕಾಲಜಿ 35 ಮಾರ್ಕ್ಸು, ಮೈಕ್ರೋಬಯಾಲಜಿ 30 ಮಾರ್ಕ್ಸು. ಇವು 3 ಸಬ್ಜೆಕ್ಟ್ ಕುಡ್ಕೊಂಡು ನೀವು 35 ತೊಗೋಬೇಕು. ಓಕೆನಾ? 3 ಸಬ್ಜೆಕ್ಟನ್ನು ಸೇರಿಸಿ 35 ತೊಗೋಬೇಕಾಗತ್ತೆ. ಸರ್ ಹಂಗಾದ್ರೆ ನಾವು ಬಯೋಕೆಮಿಸ್ಟ್ರಿ, ಫಾರ್ಮಕಾಲಜಿ ಒಳ್ಳೆ ಪರ್ಸೆಂಟೇಜ್ ಮಾಡಿಕೊಂಡು ಮೈಕ್ರೋಬಯಾಲಜಿಲಿ ಒಂದು 5-6 ಬಿದ್ದಿದ್ದರೆ ಹೇಗೆ ಅಂತ ಗೊತ್ತಿಲ್ಲ. ಯಾಕಂದರೆ ಇಲ್ಲಿ ಇವ್ರು ಹೇಳಿರುವಂಥ ಬೋರ್ಡ್ ಪ್ರಕಾರ ಏನಪ್ಪ ಅಂದರೆ 3 ಸಬ್ಜೆಕ್ಟ್ ಕೂಡಿಸಿ ನೀವು 35ರಲ್ಲಿ ಪಾಸ್ ಆಗಬೇಕು. ಕಂಡೀಷನ್ ಇರೋದು. ನೀವು ಇದರಲ್ಲಿ ಎಷ್ಟು ತೊಗೊತೀರಿ, ಇದರಲ್ಲಿ ಎಷ್ಟು ಗೊತ್ತಿಲ್ಲ. ಆದರೆ 3 ಕೂಡಿಸಿದರೆ ನಿಮ್ಗೆ ಏನಾಗಬೇಕು? 35 ಮಾರ್ಕ್ಸ್ ಬರಬೇಕು. ಅನಾಟಮಿ ಹೆಂಗೆ? ಅನಾಟಮಿ ಫಿಸಿಯಾಲಜಿ ಕೂಡಿಸಿ ನೀವು 100 ಮಾರ್ಕ್ಸಿಗೆ 35 ಮಾರ್ಕ್ಸ್ ತೊಗೊಂಡು ಪಾಸ್ ಆಗಬೇಕು. ಕ್ಲಿಯರ್ ಆಗಿದೆಯಾ? ಇದು ಕಂಬೈನ್ ಸಬ್ಜೆಕ್ಟ್ ಭಾಳ ಜನ ಡೌಟ್ ಇತ್ತು. ಉಳಿಕಿದ್ದು ರಿಮೈನಿಂಗ್ದವ್ರದ್ದು ತೊಂದರೆ ಇಲ್ಲ. ಯಾಕಂದರೆ ರಿಮೈನಿಂಗ್ ವಿದ್ಯಾರ್ಥಿಗಳದ್ದು ಎಲ್ಲರದ್ದು ಕಂಬೈನ್ ಇಲ್ಲವೇ ಇಲ್ಲ. ಎಲ್ಲ 100 ಮಾರ್ಕ್ಸಿಗೆ ಬೇರೆ ಇದ್ದಾವೆ. ಈ ಒಂದು ಕೂಡ DDT ಒಳಗಡೆ. ಸೊ DDT ಒಳಗೆ ತೋರಿಸ್ತೀನಿ ನೋಡಿ. ಇಲ್ಲಿ ಕೂಡ ಏನಪ್ಪ ಅಂತಂದರೆ ನಿಮಗೆ ಫಾರ್ಮಕಾಲಜಿ ಮತ್ತು ಡಯಾಲಿಸಿಸ್ ಸೇರಿಸಿ 35 ತೊಗೊಂಡು ಪಾಸ್ ಆಗಬೇಕು. ಆಮೇಲೆ ಬಯೋಕೆಮಿಸ್ಟ್ರಿ, ಮೈಕ್ರೋಬಯಾಲಜಿ ಸೇರಿಸಿ 35 ತೊಗೊಂಡು ಪಾಸ್ ಆಗಬೇಕು. ಕಂಬೈನ್ ಸಬ್ಜೆಕ್ಟ್ 35, 2 ಸಬ್ಜೆಕ್ಟ್ ಕೂಡಿಸಿ ನೀವು 35 ತೊಗೋಬೇಕು. ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ.